ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ವಿಚಿತ್ರ ಮತ್ತು ಭಯಾನಕವಾಗಿ ಇರುವ ವ್ಯಕ್ತಿ ಲಾರೆನ್ಸ್ ಬಿಷ್ಣೋಯ್ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೋಡಲಿದ್ದೇವೆ. ವಿದ್ಯಾರ್ಥಿ ಜೀವನದಿಂದ ದೇಶದ ಅತ್ಯಂತ ದೊಡ್ಡ ಗ್ಯಾಂಗ್ ನಾಯಕನಾಗಿರುವ ಈತನ ಕತೆ, ಬಿಷ್ಣೋಯ್ ಸಮುದಾಯದ ಹಿನ್ನೆಲೆ, ಸಲ್ಮಾನ್ ಖಾನ್ ಪ್ರಕರಣ, ಸಿದ್ದು ಮೂಸೇವಾಲಾ ಹತ್ಯೆ, ಇತ್ತೀಚಿನ ಜೈಲು ಜೀವನ ಮತ್ತು ಇನ್ನೂ ಹಲವು ಅಸಾಧಾರಣ ಸಂಗತಿಗಳನ್ನು ನಿಮಗೆ ಸರಳವಾಗಿ ವಿವರಿಸುತ್ತೇನೆ. ಶಕ್ತಿ, ಬುದ್ಧಿ, ನಾಯಕತ್ವ ಎಷ್ಟು ಮಹತ್ವದವು ಎನ್ನುವುದನ್ನು ಲಾರೆನ್ಸ್ ಕತೆ ನಮಗೆ ಕಲಿಸುತ್ತದೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಲಾರೆನ್ಸ್ ಬಿಷ್ಣೋಯ್ ಉತ್ತರ ಭಾರತದ ಪ್ರಸಿದ್ಧ ಮತ್ತು ವಿವಾದಾತ್ಮಕ ಗ್ಯಾಂಗ್ ನಾಯಕನಾಗಿದ್ದು, ರಾಜಸ್ಥಾನದ ಫಜಿಲ್ಕಾ ಜಿಲ್ಲೆಯ ಅತ್ವಾಲಿಯ ಗ್ರಾಮದಲ್ಲಿ 1992ರಲ್ಲಿ ಜನಿಸಿದನು. ಕೃಷಿಕ ಕುಟುಂಬದಲ್ಲಿ ಹುಟ್ಟಿದ ಅವನು ಉತ್ತಮ ಶಿಕ್ಷಣ ಪಡೆದವನಾಗಿ ಚಂಡೀಗಢದ ಪಂಜಾಬ್ ವಿಶ್ವವಿದ್ಯಾಲಯದಲ್ಲಿ ಪದವಿ ಪೂರೈಸಿದನು. ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ರಾಜಕೀಯದಲ್ಲಿ ಸಕ್ರಿಯನಾಗಿ ತನ್ನ ಧೈರ್ಯ, ತೀಕ್ಷ್ಣ ಚಿಂತನೆ ಮತ್ತು ನಾಯಕತ್ವ ಗುಣಗಳಿಂದ ಜನಪ್ರಿಯತೆ ಗಳಿಸಿದ್ದನು. ಆದರೆ ಕಾಲೇಜು ರಾಜಕೀಯದಲ್ಲಿ ಉದ್ಭವಿಸಿದ ವೈಷಮ್ಯಗಳು ಮತ್ತು ಸ್ಥಳೀಯ ದ್ವೇಷಗಳು ಅವನನ್ನು ಅಪರಾಧದ ಲೋಕದತ್ತ ತಳ್ಳಿದವು ಎಂದು ಹಲವರು ಹೇಳುತ್ತಾರೆ. 2014ರಲ್ಲಿ ಅವನು ಮೊದಲ ಬಾರಿಗೆ ಬಂಧನಕ್ಕೆ ಒಳಗಾದ ಬಳಿಕ ಜೈಲು ಒಳಗೆ ತನ್ನ ಗ್ಯಾಂಗ್ ಚಟುವಟಿಕೆಗಳನ್ನು ಮುಂದುವರಿಸುತ್ತಿದ್ದಾನೆ ಎಂಬ ಆರೋಪಗಳು ದೃಢವಾಗಿವೆ. ಬಿಷ್ಣೋಯ್ ಸಮುದಾಯವು ಮರಗಳು, ಪ್ರಕೃತಿ ಸಂರಕ್ಷಣೆಗೆ ಶತಮಾನಗಳಿಂದ ಹೆಸರಾಗಿದ್ದು, ಲಾರೆನ್ಸ್ ಕೂಡ ತನ್ನ ಸಮಾಜದ ಪರಂಪರೆಯನ್ನು ಗೌರವಿಸುತ್ತಾನೆ ಎನ್ನಲಾಗುತ್ತದೆ. 1998ರಲ್ಲಿ ಜೋಧ್ಪುರ ಬೇಟೆ ಪ್ರಕರಣದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ವಿರುದ್ಧ ಲಾರೆನ್ಸ್ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದನು. ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ನೀಡಿದ ಘಟನೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಯಿತು ಮತ್ತು ನಟನಿಗೆ ಹೆಚ್ಚುವರಿ ಭದ್ರತೆ ಒದಗಿಸಲಾಯಿತು. ನಂತರ 2022ರಲ್ಲಿ ಪಂಜಾಬ್ನ ಜನಪ್ರಿಯ ಗಾಯಕ ಸಿದ್ದು ಮೂಸೇವಾಲಾ ಹತ್ಯೆಯಲ್ಲೂ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರು ಕೇಳಿಬಂದಿತು. ಅವನ ಆಪ್ತ ಸಹಚರ ಗೋಲ್ಡಿ ಬ್ರಾರ್ ಈ ಹತ್ಯೆಗೆ ಹೊಣೆ ಹೊತ್ತಿದ್ದಾನೆಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಪ್ರಸ್ತುತ ಲಾರೆನ್ಸ್ ಬಿಷ್ಣೋಯ್ ಗುಜರಾತ್ನ ಸಬರ್ಮತಿ ಸೆಂಟ್ರಲ್ ಜೈಲಿನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದರೂ ಜೈಲಿನಿಂದಲೇ ಮೊಬೈಲ್ ಮತ್ತು ಇಂಟರ್ನೆಟ್ ಉಪಯೋಗಿಸಿ ತನ್ನ ಶೂಟರ್ಗಳನ್ನು ನಿಯಂತ್ರಿಸುತ್ತಿದ್ದಾನೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಈತನ ವಿರುದ್ಧ NIA, CBI, ಪಂಜಾಬ್, ದೆಹಲಿ, ರಾಜಸ್ಥಾನ್ ಸೇರಿದಂತೆ ಹಲವಾರು ರಾಜ್ಯಗಳ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೆಲವರು ಲಾರೆನ್ಸ್ ತನ್ನ ಸಮಾಜದ ಹಕ್ಕುಗಳು ಮತ್ತು ಪರಿಸರ ಸಂರಕ್ಷಣೆಗೆ ಹೋರಾಡುತ್ತಿದ್ದಾನೆಂದು ಹೇಳುತ್ತಾರೆ. ಆದರೆ ಅವನ ಶಕ್ತಿ ಮತ್ತು ನಾಯಕತ್ವ ತಪ್ಪಾದ ದಿಕ್ಕಿಗೆ ತಿರುಗಿದ ಕಾರಣ ಅವನ ಹೆಸರು ಅಪರಾಧ ಜಗತ್ತಿನಲ್ಲಿ ದೃಢವಾಗಿ ಉಳಿಯಿತು. ಲಾರೆನ್ಸ್ ಬಿಷ್ಣೋಯ್ ಕತೆ ನಮಗೆ ಕಲಿಸುವ ಪಾಠವೆಂದರೆ, ಶಕ್ತಿ, ಬುದ್ಧಿ ಮತ್ತು ನಾಯಕತ್ವ ಯಾರಲ್ಲಿದ್ದರೂ ಅದನ್ನು ಹೇಗೆ ಬಳಸುತ್ತೇವೆ ಎನ್ನುವುದೇ ಜೀವನದಲ್ಲಿ ಮುಖ್ಯವಾಗಿದೆ.